ಎಲ್ರಿಗೂ ನಮಸ್ಕಾರ. ಇವತ್ತಿನ ನಾಟಕಕ್ಕೆ ಬಂದಿರುವ ಎಲ್ಲ ಪ್ರೇಕ್ಷಕ ಬಂಧುಗಳನ್ನು ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೀವಿ. ಇವತ್ತಿನ ನಾಟಕ ರೊಟ್ಟಿಯ ಸಲುವಾಗಿ ಇಷ್ಟೆಲ್ಲ. ಪಿ ಲಂಕೇಶ್ ಅವರ 2 ಸಣ್ಣ ಕಥೆಗಳನ್ನು ಆಧರಿಸಿ ಮಾಡಿರುವ ಈ ಪ್ರಯೋಗಕ್ಕೆ ಎರಡೂ ಕಥೆಗಳಲ್ಲಿ ರೊಟ್ಟಿ ಒಂದು ಸಮಾನಾಂಶವಾಗಿ ಬರೋದರಿಂದ ರೊಟ್ಟಿಯ ಸಲುವಾಗಿ ಇಷ್ಟೆಲ್ಲ ಅನ್ನುವ ಹೆಸರನ್ನು ಕೊಟ್ಟಿದ್ದೀವಿ. ತಮ್ಮಲ್ಲಿ ಒಂದು ವಿನಂತಿ, ಇದು ಸಣ್ಣ ಕಥೆಗಳನ್ನು ಆಧರಿಸಿ ಮಾಡಿರುವ ರಂಗಪ್ರಯೋಗವಾದ್ದರಿಂದ ಇದು ನಾಟಕವಲ್ಲದೇ ಇರೋದರಿಂದ, ನಾಟಕ ಕೃತಿ ಅಲ್ಲದೇ ಇರೋದರಿಂದ, ಇದು ಕಥೆ ಹೇಳುವ ದಾಟಿಯಲ್ಲಿ ನಿಮ್ಮನ್ನು ತಲುಪೋದ್ರಿಂದ ದಯಮಾಡಿ ಕಥೆಯ ಅಂಶಗಳು ಸಂಕೀರ್ಣವಾಗಿರೋದರಿಂದ ತಾವೆಲ್ಲ ಮೈಯೆಲ್ಲ ಕಣ್ಣಾಗಿ ಮೈಯೆಲ್ಲ ಕಿವಿಯಾಗಿ ಕೇಳಿಸ್ಕೊಳ್ತೀರಿ ಅಂತ ಭಾವಿಸಿದ್ದೀವಿ. ಈಗ ನಾಟಕ ರೊಟ್ಟಿಯ ಸಲುವಾಗಿ ಇಷ್ಟೆಲ್ಲ. ಬೇಸಿಗೆ
ನೆರಳಿದ್ದಲ್ಲೆಲ್ಲ ಜನ, ತೇವ ಬಿದ್ದಲ್ಲೆಲ್ಲ ನೊಣ. ಸಿಂಗಾರಪೇಟೆಯ ಸ್ಟೇಷನ್ನಲ್ಲಿ ವಾರದ ಕೆಳಗೆ ರೈಲಿನಿಂದ ಇಳಿದಾಗ ಆಕೆ ಸರಿಯಾಗಿ ಗಮನಿಸಿರಲಿಲ್ಲ. ಅತ್ತಿಂದಿತ್ತ ಇತ್ತಿಂದತ್ತ ಓಡಾಡುವ ಕೂಲಿಗಳು, ಹರಿದ ಬಟ್ಟೆ, ಕೊಳಕು ಮೈ, ಕಂಕುಳಲ್ಲಿ ಮಕ್ಕಳು. ಸ್ಟೇಷನ್ ತುಂಬಾ ಇಂಥವರು. ಗೋಡೆಗಳ ಮೇಲೆಲ್ಲ ತನಗೆ ಅರ್ಥವಾಗದ ಬಣ್ಣದ ಚೀಟಿಗಳು, ಬೈದಾಟಗಳು. ಸ್ಟೇಷನ್ನ ಹಿಂಭಾಗಕ್ಕೆ ಒತ್ತಟ್ಟಿಂದ ನೆಲದಿಂದ ಆಕಾಶದ ತನಕ ಹೊಗೆ. ಊರೊಳಗೆ ಹೋದರೆ ಹತ್ತಾರು ಮೆರವಣಿಗೆ. ಅಂತ ಹಲವು ಮೆರವಣಿಗೆಯ ಬ್ಯಾನರ್ರು, ಬೋರ್ಡ್ಗಳನ್ನು ತಿಳಿಯಲು ಯತ್ನಿಸಿದ್ದಳು. ಸಾಧ್ಯವಾಗಿರಲಿಲ್ಲ. ಬಾಣಂತಿ ಮಗಳ ಹತ್ತಿರ ಚರ್ಚಿಸಲು ಯತ್ನಿಸಿದ್ದಳು. ಆದರೆ ಮಗಳು ಹೆದರಿದಂತಿತ್ತು. ತನ್ನ ಗಂಡನ ಬಗ್ಗೆ ಮಾತಾಡಲು ತಾಯಿ ಹವಣಿಸುತ್ತಿರಬಹುದೆಂದು ಹಾರಿಕೆಯ ಉತ್ತರ ಕೊಟ್ಟು ಸುಮ್ಮನಾಗಿದ್ದಳು. ಅಳಿಯ ಆಫೀಸ್ನಿಂದ ಬಂದಾಗ ಮಾತಾಡಲು ಅವಕಾಶ ಕೊಡದೆ ಹೊರಟು ಹೋಗುತ್ತಿದ್ದ. ಮಗಳಿಗೆ ತಂದ ತಿಂಡಿ ಪದಾರ್ಥ ಕೊಟ್ಟು 1 ವಾರ ಆರೈಕೆ ಮಾಡಿ ತನ್ನ ಪುಟ್ಟ ಟ್ರಂಕು ಬ್ಯಾಗು ತೆಗೆದುಕೊಂಡು ಊರಿಗೆ ಹೊರಟಳು. ದಾರಿಯಲ್ಲಿ ತಿನ್ನುವುದಕ್ಕಾಗಿ ಮಗಳು ಹಣ್ಣು, ರೊಟ್ಟಿ ಕೊಟ್ಟಿದ್ದಳು. ಮಗಳ ಮನೆಯಿಂದ ರೈಲ್ವೆ ಸ್ಟೇಷನ್ನಿಗೆ 4 ಮೈಲಿ. ರಣಬಿಸಿಲಲ್ಲಿ ಒಬ್ಬಳೇ ನಡೆಯಲು ಬೇಸರವಾಗಿ ಗಾಡಿ ತೆಗೆದುಕೊಳ್ಳುವ ಮನಸ್ಸಾಗಿತ್ತು. ಆದರೆ 2 ರೂಪಾಯಿ ಬಿಚ್ಚುವ ಇಷ್ಟವಿಲ್ಲದೆ ನಡೆದು ಬಂದಿದ್ದಳು. 4 ಮೈಲಿ ನಡೆದಾಯಿತು. ಇದೊಂದು ಸ್ಟೇಷನ್ ಅಂತೆ, ನಿಂತ್ಕೊಳ್ಳೋ ಕೂಡ ಸರಿಯಾದ ಜಾಗ ಇಲ್ಲ ಎಂದು ಆಕೆ ಜನ ತುಂಬಿದ ಪ್ಲಾಟ್ಫಾರಂನ ಒಂದು ಕಂಬದ ಹತ್ತಿರ ನಿಂತು ಪಕ್ಕದ ವ್ಯಕ್ತಿಗೆ ಗೊಣಗಿದಳು. ಆದರೆ ಆ ವ್ಯಕ್ತಿ ಅಲ್ಲಾಡದೆ ನಿಂತಿತ್ತು. ಕಾಲಲ್ಲಿ ಬಿದ್ದಿದ್ದ ಸಿಂಬಳಕ್ಕೆ ಮುತ್ತಿದ ನೋಡ. ಕಾಲುಗಳ ಹತ್ತಿರ ಬಂದಾಗ ಕಸಿವಿಸಿ ಆಯಿತು. ಸುತ್ತ ನೋಡಿದಳು. ಎಲ್ಲಿ ಹೋದರೂ ದಾಳಿ ತಪ್ಪದೆಂದು ಸುಮ್ಮನೆ ಕೂತಳು. ಕೊಂಚ ಕೂಡ ಮಿಸುಕದೆ ನಿಂತಿದ್ದ ತುಂಬ ಕೂದಲಿನ ವ್ಯಕ್ತಿಯ ಬಗ್ಗೆ ಕುತೂಹಲವಾಯಿತು. ತಲೆಯಿಂದ ಇಳಿದ ಉದ್ದನೆಯ ಕೂದಲು, ಭುಜದಿಂದ ಅಡಿಯವರೆಗೆ ಹಸಿರಾದ ಕೊಳಕು ಬಟ್ಟೆ. ಗಮನ ಸೆಳೆಯುವುದಕ್ಕಾಗಿ ಕೆಮ್ಮಿದಳು. ಹೆಂಗಸಲ್ಲ, ಗಂಡಸು. ಜ್ವರದಿಂದ ಸೋತು ಹೋಗಿದ್ದ ಮುಖ, ಕಣ್ಣುಗಳ ಸುತ್ತ ದೊಡ್ಡ ಕಂದಕಗಳು, ಲೆಕ್ಕವಿಲ್ಲದಷ್ಟು ಗೆರೆಗಳು, ಮುಖದ ತುಂಬಾ ಕೋಪ, ನೋವು. ಆಕೆಗೆ ಅಂಜಿಕೆಯಾಯಿತು. ಮೆಲ್ಲಗೆ ತನ್ನ ಟ್ರಂಕು ಬ್ಯಾಗು ಹತ್ತಿರ ಎಳೆದುಕೊಂಡು ಕಂಬದಿಂದ ಕೊಂಚ ದೂರ ಸರಿದಳು. ಬೇರೆ ಕಡೆಗೆ ನೋಡಲು ಯತ್ನಿಸಿದಳು.
ಆಗಲಿಲ್ಲ. ಅಲ್ಲಿಂದ ಹೋದರೆ ಆತ ಹಿಂಬಾಲಿಸುವುದು ಸಾಧ್ಯವಿತ್ತು. ಸುತ್ತ ಓಡಾಡುವ ಜನ, ಅವಳ ತಳಮಳ ಲೆಕ್ಕಿಸದೆ ತಮ್ಮ ಕೆಲಸದ ಮೇಲೆ ತಾವು ಹೋಗುತ್ತಿದ್ದ ವ್ಯಕ್ತಿಗಳು. ಅವರಲ್ಲಿ ಕೆಲವರನ್ನು ನಿಲ್ಲಿಸಿ ಆ ವ್ಯಕ್ತಿಯ ಬಗ್ಗೆ ಹೇಳಬೇಕೆನಿಸಿತು. ಧೈರ್ಯವಾಗಲಿಲ್ಲ. ಆದದ್ದಾಗಲಿ ಎಂದು ಮೊಂಡು ಧೈರ್ಯ ಮಾಡಿ ನಿಂತಳು. ತನ್ನಂತೆಯೇ ಕಂಬಗಳ ಹತ್ತಿರ ಬುಟ್ಟಿ, ಬ್ಯಾಗು, ಪಾತ್ರೆಗಳನ್ನು ಇಟ್ಟುಕೊಂಡು ಕಾದಿದ್ದವರು ಅನೇಕ ಜನ. ಕೊಳಕರಲ್ಲಿ ಕೊಳಕರು, ಎಲ್ಲಿ ಬೇಕೆಂದರಲ್ಲಿ ಕೂತುಕೊಳ್ಳುವವರು, ಉಗಿಯುವವರು. ನೋಡುತ್ತಾ ನೋಡುತ್ತಾ ತಲೆ ಸುತ್ತಿ ಬಂದಂತಾಯಿತು. ರೈಲಿನ ಆಗಮನಕ್ಕೆ ಸಂಬಂಧಿಸಿದ ಬೆಲ್ಲೊಂದು ಹೊಡೆಯಿತು. ರೈಲು ಎಷ್ಟು ಹೊತ್ತಿನಲ್ಲಿ ಬರಬಹುದು ಎಂದು ಯಾರನ್ನಾದರೂ ಕೇಳಬೇಕೆನಿಸಿತು. ಬಾಯಿ ಬರಲಿಲ್ಲ. ಗೇಟಿನ ಪಕ್ಕದ ಬೋರ್ಡಿನ ಮೇಲೆ ಯಾವನೋ ರೈಲ್ವೆ ನೌಕರ ಅದೇನನ್ನೋ ಬರೆಯುತ್ತಿದ್ದ. ಆತ ಬರೆದು ಹೋದ ಮೇಲೆ ಕಾಣಿಸಿತು, ಇವತ್ತು ರೈಲು 1 ಗಂಟೆ ತಡ. ವ್ಯಕ್ತಿ ಬೇರೆ ಕಡೆ ನೋಡುತ್ತಿದ್ದ. ಕೊಂಚ ಸಮಾಧಾನ. ಮಕ್ಕಳು ಮರಿಗಳನ್ನು ಆದಷ್ಟು ಬೇಗ ಸೇರಿಕೊಳ್ಳಬೇಕೆಂದು, ಅವರ ಧ್ವನಿಯನ್ನು ಕೇಳಬೇಕೆಂದು ಆಕೆಗೆ ಆಶೆ ಆಯಿತು. ಹಸಿವೆ ಬೇರೆ. ಜನರೆದುರು ತಿಂದು ಗೊತ್ತಿಲ್ಲ. ಹೊಟ್ಟೆಗೆ ಉತ್ತರ ಒಂದೇ. ಮೆಲ್ಲಗೆ ಬ್ಯಾಗು ತೆರೆದು ರೊಟ್ಟಿಗಳನ್ನು ಎಳೆದುಕೊಂಡಳು. ಅವುಗಳಲ್ಲಿ 2 ಮಗುವಿಗೆ ಇಟ್ಟುಕೊಳ್ಳಬೇಕೆಂದು ಪ್ಯಾಕೆಟ್ಟು ಬಿಚ್ಚಿ ತೊಡೆಯ ಮೇಲೆ ಇಟ್ಟುಕೊಂಡಳು. 1 ಪಕ್ಕಕ್ಕೆ ಇಟ್ಟುಕೊಂಡಳು. 1 ಪಕ್ಕಕ್ಕೆ ಇಟ್ಟು ಮಿಕ್ಕವನ್ನು ಕಾಗದದಲ್ಲಿ ಮುದುರುತ್ತಿದ್ದಾಗ ಉದ್ದ ಕೂದಲಿನ ವ್ಯಕ್ತಿ ಇಷ್ಟಗಲ ಕಣ್ಣು ತೆರೆದು ಅವಳನ್ನೇ ನೋಡುತ್ತಿದ್ದ. ಅವನ ಕಣ್ಣಲ್ಲಿದ್ದುದು ಜ್ವರವಲ್ಲ, ಬೇಸರವಲ್ಲ, ಹಸಿವೆ ಎಂದು ತಿಳಿಯಿತು. ಅವನಿಗೊಂದು ರೊಟ್ಟಿ ಕೊಡೋಣವೇ ಎಂದು ನೋಡಿದಳು. ಕೊಡುವುದರ ಮೂಲಕ ಆ ಅಪಾಯದ ವ್ಯಕ್ತಿಯ ಅನ್ಯೂನ್ಯತೆ ಗಳಿಸಲು ಇಷ್ಟವಿರಲಿಲ್ಲ. ಆದ್ದರಿಂದ ಬೇಗ ರೊಟ್ಟಿಯನ್ನು ಕಟ್ಟುತ್ತಿದ್ದಾಗ ನಿಧಾನಕ್ಕೆ ಸುತ್ತ ಜನ ನಿಂತರು. ಅದರಲ್ಲೊಬ್ಬ ತೆಳ್ಳಗಿನ ಎತ್ತರದ ಕ್ರೂರ ಕಣ್ಣುಗಳ ವ್ಯಕ್ತಿ ಅವಳನ್ನೇ ನೋಡುತ್ತಾ ನಿಂತು ಕೇಳಿದ, ಏನಾಯ್ತು? ಈತ ಕದ್ದ. ನನ್ನ ನನ್ನ ಏನನ್ನ ಕದ್ದ? ರೊಟ್ಟಿ ಕದ್ದ. ನನ್ನ ರೊಟ್ಟಿ ಆತ ತಿಂತಿರೋದು.
ಆತ ಉದ್ದ ಕೂದಲಿನ ಹಸಿದ ವ್ಯಕ್ತಿ. ರೊಟ್ಟಿ ಕಚ್ಚಿ ತಿನ್ನುತ್ತಾ ಅರ್ಧ ಮುಗಿಸಿದ್ದ. ಅವನಿಗೆ ಜಗತ್ತಿನ ಪರಿವೇ ಇದ್ದಂತಿರಲಿಲ್ಲ. ತೊಡೆಯನ್ನು ಕೂಡ ಸರಿಯಾಗಿ ಮುಚ್ಚದ ಪಂಚೆ, ಎದೆ ತೋರುವ ಅಂಗಿ, ಜಡೆಗಟ್ಟಿ ಬೆಳೆದ ಉದ್ದ ಕೂದಲು, ಕುರುಚಲು ಗಡ್ಡ. ಅವನ ಏಕಾಗ್ರತೆಗೆ ಜಗತ್ತು ಮೂಕವಾದಂತಿತ್ತು. ಕೆಲವರು ಏನನ್ನೋ ಕೊಡಗಿಕೊಂಡರು, ಇನ್ನು ಕೆಲವರು ಅಲ್ಲಿಂದ ಹೋದರು, ಮತ್ತೆ ಕೆಲವರು ತಟಸ್ಥರಾಗಿದ್ದರು. ಅಷ್ಟಕ್ಕೆ ಇಷ್ಟು ಚೀರಾಡೋದೆ? ಯಾಕೆ ಕದ್ದ ಗೊತ್ತಲ್ಲ. ಆತನ ಒಣಗಿದ ಕಂಠದ ಪ್ರಶ್ನೆ ಕೆಲವರಿಗೆ ನಗೆ ಬರಿಸಿತು. ಆಕೆಯ ಅಸಹಾಯಕತೆ ಜಾಸ್ತಿ ಆಗುತ್ತಿತ್ತು. ತಡೆಯಲಾರದಷ್ಟು ನಡುಕ. ಕಂಠದಲ್ಲಿ ಹೊರಡುವ ಧ್ವನಿ ಹೊಡೆಸುತ್ತಾ ಹೇಳಿದಳು, ಅಷ್ಟು ಗೊತ್ತಾಗಲ್ವೇ? ನನ್ನಿಂದ ಆತ ಅದನ್ನ ಕಿತ್ಕೊಂಡ. ಹಸಿದಿತ್ತು, ತುಂಬಾ ಹಸುವಾಗಿತ್ತು ಅವನಿಗೆ. ಹಸಿದಿತ್ತಂತೆ, ಅದಕ್ಕೆ ತೆಗೆದುಕೊಂಡಂತೆ. ಕೇಳಿದ್ರೆ ನಾನೇ ಕೊಡ್ತಿದ್ದೆ, ಕಿತ್ಕೊಳ್ಬೇಕಾದ. ಅವಳ ಮಾತು ಸುತ್ತಣ ಗದ್ದಲದಲ್ಲಿ ಕರಗಿತು. ಜನ ನಕ್ಕರು, ಚೀರಾಡಿದರು. ಅವಳ ಕುತ್ತಿಗೆಯ ಎದೆಯ ಹತ್ತಿರ ಬಿಸಿ ಉಸಿರು, ಬೆವರು ಕೀಳಿಸುವ ಚುಡಾವಣೆ. ದುರ್ಬಲ ದೇಹದ ಅಗಲ ಕಣ್ಣುಗಳ ಒಬ್ಬ ವ್ಯಕ್ತಿ ಗಂಟಲು ಎತ್ತರಿಸಿ ಕೇಳಿದ, ನಿಮ್ಮಂತವ್ರ ಮಾತು ಗೊತ್ತ್ರಿ? ಇದು ಬಹಳ ಕಾಲದಿಂದ ನಡೆದು ಬಂದಿರೋ ಕತೆ. ನಮ್ಮ ಹತ್ರ ಬಿಡಬೇಡಿ. ನಿಮ್ ಮಗು ಮೇಲೆ ಆಣೆ ಮಾಡಿ ಖಂಡಿತ ಕೊಡ್ತಿದ್ರ? ಕೇಳಿದ್ರೆ ಕೊಡ್ತಿದ್ರ? ಹೆಂಗಸೊಬ್ಬಳ ಸಹಾಯಕ್ಕೆ ಬರದೆ ಕಂತ್ರಿ ನಾಯಿಗಳು ಕೂಗುವುದು ಕಂಡು ಅವಳಿಗೆ ಎಲ್ಲಿಲ್ಲದ ಸಿಟ್ಟು ಬಂತು. ನೀನ್ ಯಾರ ಆಣೆ ಮಾಡ್ಸೋಕೆ? ನನಗಿಷ್ಟ ಬಂದಿದ್ರೆ ಕೊಡ್ತಿದ್ದೆ, ಇಲ್ಲದಿದ್ರೆ ಇಲ್ಲ. ಹೆಂಗಸಿನ ಕೈಯಿಂದ ಕಿತ್ಕೊಂಡು ಆ ನಾಯಿ ತಿಂತಿದ್ರೆ ಬೈತಿದ್ದೀರಲ್ಲ, ನಾಚಿಕೆಯಾಗಲ್ವಾ? ನಿಮಗ್ಯಾರಿಗೂ ಹೆಂಡತಿ ಮಕ್ಕಳು ಇಲ್ವಾ? ನಾಯಿಗಳ. ಹಾಗಾದ್ರೆ ನಾವೆಲ್ಲ ನಾಯಿಗಳು. ಮತ್ತೇನು? ದೂರ ಸರಿ, ನನ್ನ ಮುಟ್ಟಬೇಡ. ನಾಯಿಗಳಿಗೆ ಹೆಂಡತಿ ಯಾಕ್ರೆ, ಮಕ್ಕಳು ಯಾಕ್ರೆ? ಮುಂಡೆ ಮೂತಿ ಕೂತು ನನ್ನ ಕೈ ಮುಟ್ಟಿದ್ರೆ ಚಪ್ಪಲಿ ತಗೋಬೇಕಾಗುತ್ತೆ. ದೂರ ಸರಿದ್ಯೋ ಇಲ್ಲ ಎಂದು ಹೇಳುತ್ತಾ ಅವಳ ಕಂಠ ದೊಡ್ಡದಾಯಿತು, ಚೀತ್ಕಾರವಾಯಿತು. ಜನರ ತುಳಿತಕ್ಕೆ ಜಜ್ಜಿಕೊಂಡು ಅವಳ ಕಣ್ಣಿನಿಂದ ಚೀಲ, ಟ್ರಂಕು ಮರೆಯಾದವು. ಸ್ಟೇಷನ್ನಿನ ಎಣಿಸಲಾರದಷ್ಟು ಜನ ಸುತ್ತ ಸೇರಿದರು. ಅಂತ ಉಗಿದಳು. ಸುತ್ತ ಸೇರಿದವರು ನಕ್ಕರು, ಚಪ್ಪಾಳೆ ತಟ್ಟಿದರು. ಸಹಸ್ರ ಕಣ್ಣುಗಳು ತನ್ನತ್ತ ನೋಡುತ್ತಿದ್ದವು. ಅವಳಿಗೆ ಅಂತ ಅನುಭವ ಅದೇ ಮೊದಲು. ಬೆತ್ತಲೆ ನಿಂತಂತ ಅನಿಸಿಕೆ. ಸುತ್ತಣ ಒತ್ತಡಕ್ಕೆ ನೀತಿ ಬಿಟ್ಟು ಹೋಗುವ ಭಯ. ಆಗ ಜನರ ಕುಸುಗುಸು, ಭಯ ಶುರುವಾಯಿತು. ಯಾರೋ ಪೊಲೀಸ್ ಅಂದರು. ದೂರದಲ್ಲಿ ಜನರನ್ನ ಈ ಕೆಲಕ್ಕೆ ಒತ್ತರಿಸುತ್ತಾ ಒಬ್ಬ ಪೊಲೀಸ್ ಬರುತ್ತಿದ್ದ. ಅವಳಲ್ಲಿ ಹೊಸ ಜೀವ ಸುಳಿಯಿತು. ಭಯಾಳುವಾಗಿ, ದೊಡ್ಡದಾಗಿ, ಅಸಹಾಯಕಳಾಗಿ ಅತ್ತಳು. ಪೊಲೀಸ್ ಏನನ್ನು ಕೇಳುತ್ತಾ ಗಡಿಬಿಡಿಯಿಂದ ಬಂದ. ಅವನ ಮುಖ ಮೈ ಬೆವರಿತ್ತು, ರಾಹು ಕಳೆಯಿತ್ತು. ಜನ ನಿಂತಿದ್ದರು. ಆದರೆ ರೊಟ್ಟಿಯ ಕಳ್ಳನಿಗೆ ಹೊಡೆತ ಬಿದ್ದೊಡನೆ ಕೋಪದ ಹಲೆ ಎದ್ದಿತು. ಕೋಪ ಕೃತಿಗೆ ಹಿಡಿಯಲು ಹವಣಿಸುತ್ತಿತ್ತು. ರಕ್ತ ಚಿಮ್ಮಿತು. ಆತ ತತ್ತರಿಸಿದ.
ಅವನಿಗೂ ಭಯವಿರಬೇಕು. ಹೋಗಿ ಸರ್, ಹೊರಟು ಹೋಗಿ ಎನ್ನುತ್ತಾ ಅವರನ್ನ ಕೋಲಿನಿಂದ ನೂಕ ಹತ್ತಿದ. ಆಕೆ ಕಳ್ಳನನ್ನು ದಿಟ್ಟಿಸಿ ನೋಡುತ್ತಿದ್ದಳು. ರಕ್ತ ಸುರಿಯುತ್ತಿತ್ತು. ಜನ ಪೊಲೀಸಿನವನ ದೊಣ್ಣೆ ಹಿಡಿದುಕೊಂಡು ಯಾಕೆ ಹೊಡೆದೆ? ಬೇಡಿ, ಯಾರನ್ನು ಹೊಡಿಬೇಡಿ, ಬೇಡಿ. ರಕ್ತ ಸುರಿಯುತ್ತಿದ್ದ ಕಳ್ಳನ ಬಳಿಗೆ ಹೋಗಿ ಅವನನ್ನು ಮುಟ್ಟಲಾರದೆ, ಮುಟ್ಟಬೇಕೆಂದು ಆಶೆಯಾಗಿ ಆದರೂ ಮುಟ್ಟಲಾಗದೆ ತನ್ನ ಬಟ್ಟೆ ಟ್ರಂಕಿಗಾಗಿ ತಡಕಾಡಿದಳು. ಅಮ್ಮ, ನಿಮ್ಮಿಂದ ಇಷ್ಟಲ್ಲ ರಾಮಾಯಣ. ಇಲ್ಲಿಂದ ಹೊಟ್ಟು ಹೋಗಿ, ನಿಮ್ಮಂತವರಿಂದ ತಲೆ ಹೋಗುತ್ತೆ ಅಂತ ಜನಕ್ಕೆ ಮೆಚ್ಚುಗೆ ಆಗುವ ಮಾತಾಡಲು ಯತ್ನಿಸಿದ. ಆದರೆ ಹೋಗುವುದು ಆಕೆಗೆ ಸಾಧ್ಯವಿರಲಿಲ್ಲ. ಚೀಲದಿಂದ ಹಣ್ಣುಗಳನ್ನು ತೆಗೆದುಕೊಂಡು ಆ ಕಳ್ಳ ವ್ಯಕ್ತಿಗೆ ಎಲ್ಲ ಜನರಿಗೆ ಕೊಡಬೇಕೆನಿಸಿತು. ಚೀಲದಿಂದ ಹಣ್ಣುಗಳನ್ನು ತೆಗೆದು ಅದರ ಜೊತೆಗಿದ್ದ ಸ್ನೋ ಪೌಡರ್, ಕಾಲು ಚೀಲ, ಗೊಂಬೆಗಳನ್ನೆಲ್ಲ ಕೈಗೆತ್ತಿಕೊಂಡು ಎಲ್ಲರಿಗೆ ಕೊಡ ಹೋದಳು. ಮೂಕವಾಗಿ ಕೈ ಚಾಚಿದಳು. ಆದರೆ ಯಾರೂ ತೆಗೆದುಕೊಳ್ಳಲಿಲ್ಲ. ಕ್ಷಮಿಸಿ ಅನ್ನಲು ಯತ್ನಿಸಿದಳು. ಬಾಯಿಗೆ ಮಾತು ಬರಲಿಲ್ಲ. ನಿಶಬ್ದವಾದ ಕೈಯಿಂದ ಹಣ್ಣು, ಕಾಲು ಚೀಲಗಳೆಲ್ಲ ಕೆಳಗೆ ಬಿದ್ದವು. ಆಗ ದೂರ ವಿಶಲ್ ಜನಕ್ಕೆ ಭಯ ಹುಟ್ಟಿಸುವ ಮಿಲಿಟರಿ ಕೂಗು ಕೇಳಿಸಿತು. ಜನ ಮೆಲ್ಲಗೆ ಚದುರಲು ಯತ್ನಿಸಿದರು. ಸಂದಣಿಯಿಂದ ತಪ್ಪಿಸಿಕೊಳ್ಳುವುದು ಅಷ್ಟು ಸುಲಭವಲ್ಲ. ನೂಕು ನುಗ್ಗಲು ಶುರುವಾಯಿತು. ತಟಸ್ಥವಾಗತೊಡಗಿದ ಪೊಲೀಸ್ ಹೊಸ ಹುಮ್ಮಸ್ಸಿನಿಂದ ಜನರ ಮೇಲೆ ಲಾಠಿ ಪ್ರಹಾರ ಮಾಡತ್ತಿದ. ಬೇಡಿ, ಹೊಡಿಬೇಡಿ, ಬೇಡಿ, ಹೊಡಿಬೇಡಿ, ಬೇಡಿ. ಯಾರಿಗೂ ಅವಳ ಮಾತು ಕೇಳಿಸಲಿಲ್ಲ. ಪಡೆ ಜನರ ಮೇಲೆ ಎರಗಿತು. ನೋಡಿ, ಈ ಜನರ ತರಲೆ ಯಾವಾಗಲೂ ಇದ್ದದ್ದೇ. ಬನ್ನಿ, ಎಲ್ಲರೂ ತೊಲಗ್ತಾರೆ. ಅವರು ಯಾಕೆ ಜನಕ್ಕೆ ಹೊಡಿತಾರೆ? ಬೇಡಿ, ಹೊಡಿಬೇಡಿ, ಬೇಡಿ. ನಾನು ಬರಲ್ಲ. ನೀವು ಹೋಗಿ, ನನ್ನಷ್ಟಕ್ಕೆ ನನ್ನ ಬಿಡಿ. ನಿನಗೆ ತಲೆ ಸಮ ಇಲ್ವಾ? ಬಾಮರತಿ ನಮ್ಮ ಪ್ರಾಣಕ್ಕೆ ಬರುತ್ತೆ. ಸುಮ್ಮನೆ ಬಾ. ರಿಸರ್ವ್ ದಳದ ಪ್ರಭಾವ ಜೋರಾಗಿತ್ತು. ಜನ ದೂರಕ್ಕೆ ಹೋಗಿ ನಿಂತು ನೋಡುತ್ತಿದ್ದರು. ಕ್ರೂರವಾಗಿ ಸೇಡು ತುಂಬಿದ ಕಣ್ಣುಗಳಿಂದ. ಆದರೆ ರೊಟ್ಟಿಯ ಕಳ್ಳ ಅದೇ ಕಂಬದ ಹತ್ತಿರ ರಕ್ತ ಸುರಿಸುತ್ತಾ ನಿಂತು ಅವಳನ್ನೇ ನೋಡುತ್ತಿದ್ದ. ಪೊಲೀಸ್ ಅವಳನ್ನ ದರ ಎಳೆದೊಯ್ದು ರಿಸರ್ವ್ ಮಂದಿ ಹತ್ತಿರ ಬಿಟ್ಟ. ಅವಳು ರಾಜಕುಮಾರಿಯೋ ಎಂಬಂತೆ ಅವಳ ಸುತ್ತ ಪೊಲೀಸರು ನಿಂತರು. ಅಲ್ಲಿಂದ ಓಡಿ ಹೋಗಿ ಗುಂಪಾಗಿ ದೂರದಲ್ಲಿದ್ದ ಜನರಲ್ಲಿ ಸೇರಿಕೊಳ್ಳಬೇಕೆಂದು ಆಕೆಗೆ ಆಸೆ ಆಯಿತು. ಅವರಿಂದ ಹೊಡೆತ ತಿನ್ನಬೇಕೆನಿಸಿತು.
ಅವರೊಂದಿಗೆ ಕೋಪ ತೋರಬೇಕೆನಿಸಿತು. ಆದರೆ ಸುತ್ತ ಪೊಲೀಸ್, ಹಿಂದೆ ಹೊರಟ ವ್ಯಾನ್, ಲೆಫ್ಟ್ ರೈಟ್ ದಿಗ್ವಿಜಯ ಸಾಧಿಸಿದಂತೆ ಅವಳನ್ನೂ ಕರೆದುಕೊಂಡು ಹೊರಟರು. ಎಲ್ಲಿಗೆ? ಬನ್ನಿಮಾ, ನಿಮ್ಮ ಮನೆ ಕಳಿಸ್ತೇವೆ. ಕಂಬನಿಯು ಉಕ್ಕಿ ಬಂತು. ಹಿಂದಕ್ಕೆ ತಿರುಗಿ ನೋಡಿದಳು. ಸ್ಟೇಷನ್ನಿನ ಕಂಬಗಳು, ಗೋಡೆಗಳು, ಮೂಟೆಗಳ ಸಂದಿನಲ್ಲೇ ಆ ಭಿಕ್ಷುಕ ಕಾಣಿಸಿದ. ಜ್ವರ, ಕೋಪ, ಹಸಿವೆಯ ಅವನ ಕಣ್ಣು ತನ್ನನ್ನೇ ನೋಡುತ್ತಿದ್ದಂತಿತ್ತು. ನೋಡುತ್ತಿದ್ದಂತೆ ಆತ ತಾನು ಹೋಗುತ್ತಿದ್ದ ದಿಕ್ಕಿನಲ್ಲೇ ಹೆಜ್ಜೆ ಹಾಕುತ್ತಾ ನಡೆಯುತ್ತಿದ್ದ ಹಾಗಿತ್ತು. ಕಣ್ಣೊರೆಸಿಕೊಂಡು ನೋಡಿದಳು. ಯಾರೂ ಇಲ್ಲ. ಪೊಲೀಸಿನವರ ಕಪ್ಪು ವಾಸನೆ. ಕಣ್ಣು ಮುಚ್ಚಿದೊಡನೆ ಆತ ಪ್ರತ್ಯಕ್ಷ. ಹಸಿರು ಅಂಗಿ, ತೊಡೆ ಮುಚ್ಚದ ಪಂಚೆ, ಹಸಿವೆಯ ಅವನ ಕಣ್ಣು. ರಕ್ತ. ಇಬ್ಬರೂ ಅಧಿಕಾರಿಗಳು. ಅವರಲ್ಲೊಬ್ಬನನ್ನು ಹಿರಿಯ ಅಧಿಕಾರಿ ಅನ್ನಬಹುದು, ಇನ್ನೊಬ್ಬ ಬರಿಯ ಅಧಿಕಾರಿ. ಇಬ್ಬರೂ ಒಟ್ಟಿಗೆ ಸರ್ವಿಸಿನಲ್ಲಿದ್ದವರು. ಸುಮಾರು 35 ವರ್ಷ ಆಫೀಸಿನಲ್ಲಿದ್ದವರು. ಬರೆದವರು, ಬೆಳೆದವರು. ಹಿರಿಯ ಅಧಿಕಾರಿ 4 ವರ್ಷ ಗಂಧದೆಣ್ಣೆ ಕಾರ್ಖಾನೆಯಲ್ಲಿ ಮ್ಯಾನೇಜಿಂಗ್ ಡೈರೆಕ್ಟರ್ ಆಗಿದ್ದದನ್ನು ಬಿಟ್ಟರೆ ಇಬ್ಬರು ತಮ್ಮ ಜೀವನದ ಬಹುಪಾಲು ವರ್ಷಗಳನ್ನ ವಿಧಾನಸೌಧದ ಯೋಜನಾ ಇಲಾಖೆಯಲ್ಲಿ ಕಳೆದಿದ್ದಾರೆ. ಪ್ರತಿ ವರ್ಷ ಯೋಜನೆ ಹಾಕುವುದಕ್ಕಾಗಿ
ಅಂಕಿಅಂಶಗಳನ್ನ ಸಂಗ್ರಹಿಸುವುದು, ಕೂಡುವುದು, ಕಳೆಯುವುದು, ಅಳತೆ ಮಾಡಿದ್ದನ್ನು ಆಫೀಸ್ನಲ್ಲಿಯೇ ಚೆಕ್ ಮಾಡುವುದು, ಹೊರಗಿನಿಂದ ಬಂದ ಬೇಡಿಕೆಗಳನ್ನ ನೋಡಿ ಒತ್ತಟ್ಟಿಗಿಡುವುದು. ಅವುಗಳ ಮೇಲೆ ಏನನ್ನಾದರೂ ಬರೆಯಲೇಬೇಕಾಗಿ ಬಂದರೆ ಕಾರ್ಯ ಸಾಧ್ಯವಲ್ಲ, ಆರ್ಥಿಕ ಅನಾನುಕೂಲ ಇತ್ಯಾದಿಯಾಗಿ ನೋಟ್ಸ್ ಮಾಡುವುದು. ಒಪ್ಪುವಂತಿದ್ದರೆ ತಮ್ಮ ಸೂಚನೆಗಳಿಗೆ ಗಮನ ಕೊಡಲಾಗುತ್ತಿದೆ ಎಂದು ತಿಳಿಸುವುದು. ಇದರಲ್ಲೇ ಅವರ ಬದುಕಿನ ಹೆಚ್ಚು ಭಾಗ ಕಳೆದಿದ್ದಾರೆ. ಮನೆಯಲ್ಲೇ ಆಳು ಕಾಳುಗಳಿದ್ದಾರೆ, ಆಫೀಸ್ನಲ್ಲಿ ಜವಾನರಿದ್ದಾರೆ. ಪೂರ್ವ ಕಾಲಕ್ಕೆ ಜೋಡಿದಾರರ ಕುಟುಂಬವಾದ್ದರಿಂದ ತರಕಾರಿ, ಅಕ್ಕಿ, ಗೋಧಿ, ಎಣ್ಣೆ ಹಳ್ಳಿಯಿಂದ ಬರುತ್ತದೆ. ಅದರಲ್ಲೆಲ್ಲ ಅವರಿಗೆ ಆಸಕ್ತಿ ಇಲ್ಲ. ಅವರಾಯ್ತು, ಅವರ ಆಫೀಸ್ ಆಯ್ತು. ದಾಖಲೆ ಇಡುವುದರಲ್ಲಿ, ಕ್ಲಿಷ್ಟ ಲೆಕ್ಕಗಳನ್ನು ಮಾಡುವುದರಲ್ಲಿ ನಿಷ್ಣಾತರೆಂದು ಹೆಸರಾಗಿದ್ದಾರೆ. ಕರ್ನಾಟಕ ಸರ್ಕಾರಕ್ಕೆ ಒಮ್ಮೆ ಅಧಿಕಾರಿಗಳಿಗೆ ಪ್ರಶಸ್ತಿ ನೀಡಬೇಕೆಂಬುವ ಹುಮ್ಮಸ್ಸು ಬಂದು ಈ ಹಿರಿಯ ಅಧಿಕಾರಿ ಮತ್ತು ಬರಿಯ ಅಧಿಕಾರಿಗೆ ಜಂಟಿ ಪ್ರಶಸ್ತಿ ಕೊಡುವ ಸಲಹೆ ಕೂಡ ಇತ್ತು. ಅದು ಹೇಗೋ ಈ ಇಬ್ಬರೂ ಅಧಿಕಾರಿಗಳು ಪ್ರಶಸ್ತಿಗಾಗಿ ಪ್ರಯತ್ನವನ್ನೇ ಮಾಡಿಲ್ಲ ಎಂಬುದು ರಾಜಕಾರಣಿಗಳಿಗೆ ಗೊತ್ತಾಗಿ ಸುಮ್ಮನಾದ. ಹೀಗಿದ್ದ ಹಿರಿಯ ಅಧಿಕಾರಿ ಮತ್ತು ಬರಿಯ ಅಧಿಕಾರಿ ನಿವೃತ್ತರಾದ. ಎಲ್ಲೆಲ್ಲೋ ಇಟ್ಟು ಬಿಡ್ತಾರೆ ಮನೆಯಲ್ಲಿ. ನಿವೃತ್ತರಾದ ದಿನ ಇಬ್ಬರೂ ಅಧಿಕಾರಿಗಳು ತಮ್ಮ ತಮ್ಮ ಮನೆಗಳಿಗೆ ಹೋಗಿ ಹೊಟ್ಟಾಗಿ ಊಟ ಮಾಡಿ ಮಲಗಿದರು. ಕಾರ್ಯ ಸಾಧ್ಯವಲ್ಲ, ಆರ್ಥಿಕ ಅನಾನುಕೂಲ. ಬರಿಯ ಅಧಿಕಾರಿ ಬೆಳಗ್ಗೆ ಎದ್ದು ಕಣ್ಣುಜ್ಜಿಕೊಂಡು ನೋಡುತ್ತಾನೆ. ನಿರ್ಜನ ಪ್ರದೇಶವೊಂದರಲ್ಲಿ ಹಿರಿಯ ಅಧಿಕಾರಿಯ ಪಕ್ಕದಲ್ಲಿ ಬಿದ್ದುಕೊಂಡು ಎದ್ದಿದ್ದಾನೆ. ಕಣ್ಣುಜ್ಜಿಕೊಂಡು ನೋಡಿದ, ಚಿವುಟಿಕೊಂಡು ನೋಡಿದ. ಕನಸಲ್ಲ, ಕೈಗೆ ಕಟ್ಟಿಕೊಂಡ ವಾಚು, ಮೈ ಮೇಲಿನ ಬಟ್ಟೆ ಬಿಟ್ಟರೆ ಬೇರೊಂದಿಲ್ಲ. ಬೆಳಗ್ಗೆ 7 ಗಂಟೆಯಾಗಿ ಸೂರ್ಯ ಮೂಡಿ ಆಳೆತ್ತರ ಬಂದಿದ್ದರು. ಹಿರಿಯ ಅಧಿಕಾರಿ ಮಲಗಿಯೇ ಇದ್ದಿದ್ದನ್ನು ನೋಡಿ ಸಹ ಸುಮ್ಮನಿರೇ ಸಹ ಸುಮ್ಮನಿರೇ. ಬೆಳಗಾಗಿದೆ, ಹೇಳಿ.
ಕಾಫಿಯಲ್ಲಿ ಬರೀ ಅಧಿಕಾರಿಯ ಮುಖದಲ್ಲಿ ಭಯ ಕಸಿವಿಸಿ ತುಂಬಿಕೊಂಡು ಎಲ್ಲವನ್ನೂ ವಿವರಿಸತೊಡಗಿದ. ಹಿರಿಯ ಅಧಿಕಾರಿಗೆ ತನ್ನ ಸಹೋದ್ಯೋಗಿಯ ಮಾತುಗಳಲ್ಲಿ ನಂಬಿಕೆಯೇ ಬರಲಲ್ಲದು. ನಾವೆಲ್ಲ ಬೆಂಗಳೂರಿನಿಂದ ಒಂದೆರಡು ಮೈಲಿ ದೂರದಲ್ಲಿ ಪಿಕ್ನಿಕ್ಗೆ ಬಂದಿರಬಹುದೆಂದು ನೆಲ ಮುಟ್ಟಿ ನೋಡಿದ. ಕನಸಲ್ಲ. ಇಬ್ಬರೂ ತಮ್ಮ ಸ್ಥಿತಿಯನ್ನು ಚರ್ಚಿಸತೊಡಗಿದರು. ನೋಟ್ಸ್ ಮಾಡಲು ಪೆನ್ನು ಪೇಪರ್ ಕೂಡ ಇರಲಿಲ್ಲ. ತಿಂಡಿಯ ವೇಳೆ ಆಗತೊಡಗಿತು. ಇಬ್ಬರೂ ತಾವಿರುವ ಸ್ಥಳವನ್ನು ಪರೀಕ್ಷಿಸತೊಡಗಿದರು. ದೂರದಲ್ಲಿ ಮರಗಳ ತೋಪು ನದಿ ಇದ್ದಂತೆ ಕಾಣಿಸಿತು. ಯಾವುದೇ ದಾರಿಯಾಗಲಿ ರಸ್ತೆಯಾಗಲಿ ಇರಲಿಲ್ಲವಾದ್ದರಿಂದ ಜನರಿಲ್ಲವೆಂಬುದು ಖಾತ್ರಿಯಾಯಿತು. ತಿಂಡಿಗೆ ಏನು ಮಾಡುವುದು? ನಮ್ಮ ಬಾಸ್ಗೆ ಹೇಗೆ ಸಮಾಧಾನ ಮಾಡುವುದೆಂದು ಗೊಂದಲಗೊಂಡ ಬರೆಯ ಅಧಿಕಾರಿ ಕೈ ಒಸಕಿಕೊಂಡ. ಹಸಿವೆಯ ಕಾಟ ಹೆಚ್ಚಾಗುತ್ತಲೇ ಹೋಯಿತು. ಇಬ್ಬರೂ ತಿರುಗಾಡತೊಡಗಿದರು. ಮರಗಳ ಬಳಿ ಬಂದರು. ಮಾವಿನ ಮರ, ಹಲಸಿನ ಮರ, ತೆಂಗಿನ ಮರಗಳೆಲ್ಲ ಇದ್ದವು. ಹಣ್ಣುಗಳು ಕೂಡ ಬಿಟ್ಟಿದ್ದವು. ಆದರೆ ಹತ್ತುವುದು ಹೇಗೆ? ರೇ ಇವ್ರೆ, ಸಹ ತೆಂಗಿನ ಮರ ಹತ್ತಿ ತೆಂಗಿನಕಾಯಿ ಕೇಳಿ. ಮರ ಹತ್ತಲು ಬರುವುದಿಲ್ಲ ಎಂದು ಹೇಳಲು ನಾಚಿಕೆಯಾಗಿ ಆಹಾ, ರೇ 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 ಅಲ್ಲಿಂದ ತೆಂಗಿನ ಮರ ಹತ್ತೋದು. ಅಲ್ಲಿಂದ ನಿಂತ್ಕೊಳ್ಳಿ. ಹಾ, ಸ್ಟೆಪ್ 1. ಹಾ, ಸ್ಟೆಪ್ 2. ಹಿರಿಯ ಅಧಿಕಾರಿ ಹಲಸಿನ ಮರ ಹತ್ತಲೆತ್ತಿಸಿ ಕಾಲು ಜಾರಿ ಬಿದ್ದ. ಇಬ್ಬರು ನಿರಾಶರಾಗಿ ಹೊಳೆಯ ದಂಡೆಗೆ ಬಂದರು. ಅವುಗಳನ್ನು ಹಿಡಿಯುವುದು ಹೇಗೆ? ಥು, ಥು, ಥು. ಅವನ್ನು ನೋಡುತ್ತಾ ನಿಂತರು.
ಸುಮ್ಮನೆ ನಡೆದಾಡುತ್ತಿದ್ದರೆ ಏನಾದರೂ ಸಿಕ್ಕಬಹುದು ಎಂದು ಹೊಳೆಯ ದಂಡೆಯಲ್ಲಿ ಸುಮ್ಮನೆ ನಡೆಯತೊಡಗಿದರು. ಅರಣ್ಯವೇ ಅವರಿಗಾಗಿ ಕಾದಿತ್ತು. ಜಿಂಕೆ, ಹಂದಿ, ಅಯ್ಯೋ, ಮೊಲಗಳು ಅವರನ್ನು ಕಂಡು ಓಡತೊಡಗಿದವು. ಅಯ್ಯೋ, ಅರಣ್ಯ ಕೂಡ ತಮಗೇನನ್ನೂ ಕೊಡಲಾರದೆನ್ನಿಸಿ ಸುಮ್ಮನೆ ನಿಂತರು. ಸಾರ್, ಒಂದು ಐಡಿಯಾ. ಹೊಸ ಐಡಿಯಾಗಳನ್ನು ಕೊಡುವುದರಲ್ಲಿ ಬರೀ ಅಧಿಕಾರಿ ನಿಸ್ಸೀಮನಾಗಿದ್ದರಿಂದ ಹಿರಿಯ ಅಧಿಕಾರಿ ಕುತೂಹಲದಿಂದ ಆಲಿಸಿಕೊಳ್ಳತೊಡಗಿದ. ಸರ್, ನೀವು ದಕ್ಷಿಣಕ್ಕೆ ಹೋಗಿ, ನಾನು ಉತ್ತರಕ್ಕೆ ಹೋಗ್ತೇನೆ. ಏನನ್ನಾದರೂ ದಕ್ಕಿಸಿಕೊಳ್ಳಲೇಬೇಕು. ಹಸಿವಾಗ್ತಿದೆ. ಉತ್ತರ ಯಾವುದು, ದಕ್ಷಿಣ ಯಾವುದು? ಪಶ್ಚಿಮಕ್ಕೆ ಮುಖ ಮಾಡಿ ನಿಂತರೆ ನಮ್ಮ ಎಡಕ್ಕಿರುವುದೇ ದಕ್ಷಿಣ. ಬಲಕ್ಕಿರುವುದು ಯಾಕೆ ದಕ್ಷಿಣ ದಿಕ್ಕಲ್ಲ? ನೀನು ಆ ಕಡೆ ಹೋಗ್, ನಾನು ಈ ಕಡೆ ಹೋಗ್ತೀನಿ. ರಾತ್ರಿಯೇ ಇಲ್ಲಿಗೆ ಬನ್ನಿ. ಸಂಜೆಯಾಗುವವರೆಗೂ ನಡೆದು ಸುಸ್ತಾಗಿ ಇಬ್ಬರು ಮೊದಲು ಸೇರಬೇಕಂದಲ್ಲಿಗೆ ಸೇರಿದರು. ಏನೂ ಸಿಕ್ಕಿರಲಿಲ್ಲ, ಯಾರೂ ಸಿಕ್ಕಿರಲಿಲ್ಲ. ಹಿಂದೂ ಪೇಪರ್ ಅಲ್ಲಿ ಬಿದ್ದಿತ್ತು. ಸ್ವಲ್ಪ ಹಳೆ ಪೇಪರ್ ಆದರೂ ಪರವಾಗಿಲ್ಲ, ಓದೋದು ಪೇಪರ್ ಆದರೂ ಸಿಗ್ತಲ್ಲ. ರಾಜ್ಯಪಾಲರು ನಿನ್ನೆ ಸಂಜೆ ನಗರದ ಗಣ್ಯರಿಗೆ ಭೂರಿ ಭೋಜನ ಏರ್ಪಡಿಸಿದ್ದರು. ಕರ್ನಾಟಕದಲ್ಲಿ ಜನಪ್ರಿಯವಾದ ಮುದ್ದೂರು ವಡೆ, ಕೊಡಗಿನ ಹಲಸಿನ ಹಪ್ಪಳ, ಗುಲ್ಬರ್ಗಾದ ಎಣ್ಣೆಗಾಯಿ ಪಲ್ಯ, ಮೈಸೂರಿನ ಒಬ್ಬಟ್ಟು ಎಲ್ಲವನ್ನೂ ಸೊಗಸಾಗಿ ಮಾಡಲಾಗಿದೆ. ಬಗ್ಗೆ ಓದ್ಬೇಡಿ ಸಾ, ನಾನು ಸತ್ತು ಹೋಗ್ತೇನೆ. ನಾನೇನು ಬದುಕಿರ್ತೀನಿ ನೀವು ಓದ್ಬೇಡಿ. ಇನ್ನೇನಿದೆ ನೋಡುತ್ತೀನಿ. ನಿಮ್ಮ ಹತ್ರ ಇದ್ರೆ ಓದ್ತೀರ ಕೊಡಿ. ಸಂಪಾದಕೀಯ ಲೇಖನ.
ಹೆಡ್ಲೈನು ಕೃಷಿ ವಿಶ್ವವಿದ್ಯಾಲಯ ಕಂಡುಹಿಡಿದಿರುವ ಮಲ್ಲಿಕಾ ಮಾವಿನ ಹಣ್ಣು ವಿಶೇಷ ಸ್ವಾದ ರುಚಿಯಿಂದ ಕೂಡಿದ ಎಲ್ಲ ನಿನ್ನಿಂದಲೇ ಆಗಿತ್ತು. ನನ್ನಿಂದ ಅಲ್ಲ, ನಿನ್ನಿಂದ. ಹೊಸ ಐಡಿಯಾ ಸರ್. ಐಡಿಯಾನಾ? ಹೇಳಿ ಹೇಳಿ. ಬನ್ನಿ ಸರ್, ಹೇಗಾದ್ರೂ ಮಾಡಿ ಒಬ್ಬ ಕೆಲಸದವನನ್ನ ಹಿಡಿಬೇಕು. ಬನ್ನಿ. ಸಾರ್, ಇಲ್ಲಿ ನೋಡಿ ಸಾರ್, ಕೆಲಸಗಾರ ರೈತ ಮಲ್ಕೊಂಡಿದ್ದಾನೆ. ಗಮಾರ, ಕೆಲಸದವನೇ, ಕೂಲಿ ಕುಂಬಳಿಯವನೇ, ರೈತಾಪಿ ಕುಲದವನೇ, ಕತ್ತೆ ತಗೊಂಬಂದು ದಣಿ ಸೋಮಾರಿ ಮುಂಡೆ ಗಂಡ ಮಲ್ಲಿಗೆ ಕಾಲ ಕಳಿತಿದ್ಯಾ? ತೆಂಗಿನ ಮರ ಹತ್ತಿ ಎಳನೀರು ಕಿತ್ತುತ್ತ ಮಲ್ಕಂಡನೇನ? ಗಂಭೀರ ನಿಲುವು, ತೇಜಪುಂಜವಾದ ಮುಖ, ಅಧಿಕಾರವಾಣಿಗೆ ಬೆಚ್ಚಿ ಬೆವರಿದ ಆತ ತೆಂಗಿನ ಮರ ಹತ್ತಿ ಎಳೆನೀರು ಇಳಿಸಿದ. ಬುದ್ಧಿಯವರಿಗೆ ಸಿಟ್ಟು ಬಂದಿರುವುದು, ಆಯಾಸವಾಗಿರುವುದು ಆತನಿಗೆ ಗೊತ್ತಾಗಿ ಹೋಗಿತ್ತು. ಅವರು ಎಳೆನೀರು ಕುಡಿಯುತ್ತಿದ್ದಂತೆಯೇ ಮಾವಿನ ಮರ, ಹಲಸಿನ ಮರ ಹತ್ತಿ ಹಣ್ಣು ಇಳಿಸಿಕೊಟ್ಟ. ಅವರ ಆಜ್ಞೆ ಹೊರಡುವುದಕ್ಕೆ ಮುಂಚೆಯೇ ಕಾಡಿಗೆ ನುಗ್ಗಿ ಮೊಲ, ಹಂದಿ, ಚಿಗರೆಗಳನ್ನು ಹೊಡೆದು ತಂದು ಬೊಂಬು ತಿಕ್ಕಿ ಬೆಂಕಿ ಮಾಡಿ ಅಡುಗೆ ಮಾಡಿದ.
ಅಧಿಕಾರಿಗಳಿಬ್ಬರೂ ಸುಖ ಭೋಜನ ಮಾಡಿದರು. ಕೆಲಸಗಾರ ಅವರು ಬಿಟ್ಟಿದ್ದ ಕೊಳೆತ ಹಣ್ಣು ಮೂಳೆಗಳನ್ನು ನೆಕ್ಕಿಕೊಂಡು ಅವರ ಆಜ್ಞೆಗಾಗಿ ಕಾಯತೊಡಗಿದ. ಬುದ್ಧಿ ಬುದ್ಧಿ, ನಾನು ಸ್ವಲ್ಪ ಮಲಗಲೆ ಬುದ್ಧಿ? ಏಯ್, ಅದಕ್ಕಿಂತ ಮೊದಲು ಒಂದು ಒಳ್ಳೆ ಬಳ್ಳಿ ಕಿತ್ಕೊಂಡ್ ಬಾ. ಗಟ್ಟಿಯಾಗಿರ್ಬೇಕು ಏನಾ? ಬುದ್ಧಿ, ಏಯ್ ಸೋಮಾರಿ, ಇಲ್ಲೇ ಇರಬೇಕು. ತಪ್ಪಿಸ್ಕೊಂಡೋದೆಯಾ? ಎಚ್ಚರ. ಕೆಲಸಗಾರ ಕೂತಲ್ಲೇ ನಿದ್ರಿಸಿದ. ಅಧಿಕಾರಿಗಳ ಜೀವನ ಸರಾಗವಾಗಿ ನೆಮ್ಮದಿಯಾಗಿ ಸಾಗತೊಡಗಿತು. ಕೆಲಸಗಾರ ಕಷ್ಟಪಟ್ಟು ಬೇಟೆ ಹಿಡಿಯುತ್ತಿದ್ದ, ಮೀನು ತರುತ್ತಿದ್ದ, ಹಣ್ಣು ಕೀಳುತ್ತಿದ್ದ, 16 ಮೈಲಿ ಹೋಗಿ ಉಪ್ಪು ಹುಳಿ ಕೂಡ ತಂದು ಅಡಿಗೆ ಮಾಡುತ್ತಿದ್ದ. ಒಂದು ಒಳ್ಳೆ ಗಾಡಿ ತಯಾರಿಸ್ಬೇಕು. ಗಟ್ಟಿಮುಟ್ಟಾಗಿರ್ಬೇಕು ಗಾಡಿ. ಏನು ನೀನೇ ಎಳೆಯೋನು, ಗೊತ್ತಾಯ್ತಾ? ಗಟ್ಟಿಮುಟ್ಟಾಗಿರ್ಬೇಕು, ಚೆನ್ನಾಗಿರ್ಬೇಕು. ಮಾಡು ಬೇಗ ಮೇಡ. ಸಂಭಾಷಣೆ ಹಿತಕರವಾಗಿದೆ ಸರ್. ಈ ರಾಮಾಯಣ ನಡೆದದ್ದು ಅಂತೀರಾ? ಅಲ್ವೇನ್ರಿ? ಈಗಲೂ ದಂಡಕಾರಣ್ಯ, ಅಯೋಧ್ಯೆ, ಲಂಕಾ ಇರುವುದೇ, ಅದನ್ನು ತೋರಿಸೋದಿಲ್ವೇ? ಹಾಗಲ್ಲ ಸರ್, ಈ ಕೋತಿಗಳು ಮಾತಾಡ್ತಿದ್ದು ಸ್ವಲ್ಪ ಡಾರ್ವಿನ್ ಥಿಯರಿ ಪ್ರಕಾರ ಮನುಷ್ಯ ಒಂದು ಹಂತದಲ್ಲೇ ಆಗಿದ್ದ ಕಣ್ರಿ. ಓ, ಡಾರ್ವಿನ್ ಥಿಯರಿ. ಆಮೇಲೆ ಈ ಪೂರ್ವ ಮತ್ತೆ ಪಶ್ಚಿಮ ಇರೋದು ವಿಚಿತ್ರ ಕಣ್ರಿ. ಸೂರ್ಯ ಇಲ್ದಿದ್ರೆ ಯಾವ ಪೂರ್ವ ಯಾವ ಪಶ್ಚಿಮ ಗೊತ್ತಾಗ್ತಿರ್ಲಿಲ್ಲ. ಹೌದಾ? ಕೆಲವೇ ದಿನಗಳಲ್ಲಿ ಗಾಡಿ ಸಿದ್ಧವಾಯಿತು. ಒಳ್ಳೆಯ ಸಾಗುವಾನಿ ಮರ ಕಡಿದು ಕತ್ತರಿಸಿ ನಯಗೊಳಿಸಿ ಕೆಲಸಗಾರ ಗಾಡಿ ಮಾಡಿದ್ದ. ಅದನ್ನು ಅಧಿಕಾರಿಗಳ ಎದುರು ತಂದು ನಿಲ್ಲಿಸಿ ಅವರ ಮೆಚ್ಚುಗೆಗಾಗಿ ಕಾದ. ಹೊಲಸು ಮುಂಡೆಗಡ್ಡ ಕಣಯ್ಯ ನೀನು. ಒಳ್ಳೆ ಅಬ್ಬೆಪಾರಿ ತರ ಮಾಡಿದ್ಯಲ್ಲಯ್ಯ. ಅವರು ಗಾಡಿ ಹತ್ತಿದ್ದೆ ಕೆಲಸಗಾರನಿಗೆ ಮೆಚ್ಚುಗೆಯ ಪರಮಾವಧಿ ಅಂತಿತ್ತು. ಹುಮ್ಮಸ್ಸಿನಿಂದ ಗಾಡಿ ಎಳೆಯುತ್ತಾ ಬೆಂಗಳೂರಿಗೆ ಅಲ್ವರ ಸಾರ್? ಅದು ಹೇಗೆ ಗೊತ್ತಾಯಿತು ಇವನಿಗೆ? ಬೆಂಗಳೂರು
ಬೆಂಗಳೂರೇ ಬೆಂಗಳೂರೇ 8ನೇ ಕ್ರಾಸು 3ನೇ ಮೈಲಿ 6ನೇ ತಿರುವು ಅಲ್ಲಿಗೆ ಹೋಗ್ಬೇಕು. ಬೇಗ ಬೇಗ ಹೇಳಿ. ತುಂಬಾ ಸೋಮಾರಿ ಕಣಯ್ಯ ನೀನು. ಟ್ರಾಫಿಕ್ ಜಾಸ್ತಿ, ಹುಷಾರಾಗಿ ಇಳಿಬೇಕು. ವಿಚಿತ್ರವೆಂದರೆ ಆ ಕೆಲಸಗಾರನಿಗೆ ಬೆಂಗಳೂರಿನ ದಾಡಿ ನಡುವೆ ನಿಲ್ಲಿಸಿದಾಗ ಬುದ್ಧಿಗಳು ವಿಶ್ರಮಿಸಿಕೊಳ್ಳಬೇಕಾದ ಜಾಗ, ಅಡುಗೆ ಮಾಡಲು ಯೋಗ್ಯ ಸ್ಥಳ ಎಲ್ಲವೂ ಗೊತ್ತಿತ್ತು. ಬೆಂಗಳೂರು ಸೇರುವಲ್ಲಿ ರಾತ್ರಿ ಆಯ್ತು. ಬಂದೇ ಬಿಡ್ತಲ್ಲ. ಈತ 1-2 ದಿವಸ ನಮ್ಮಲ್ಲೇ ಇರ್ಲಿ. ಹೋಗಿ ಬನ್ನಿ. ಮನೆ ಓ ಬಾತಿಥಿ ಹೊಸ ಬೆಳಕಿನ ಹೊಸಗಾ ಆವರೂಪದೊಳು ಬಂದರು ಸರಿಯೇ ಆವೇಶದೊಳು. ಮಗಳೇ, ಹೇಗಿದ್ಯಮ್ಮ ಪ್ರಾಕ್ಟೀಸು? ತುಂಬಾ ಚೆನ್ನಾಗಿದೆ ಅಪ್ಪ. ಗುಡ್ ಗುಡ್, ಚೆನ್ನಾಗಿ ಪ್ರಾಕ್ಟೀಸ್ ಮಾಡಮ್ಮ. ಎಲ್ಲಾದ್ರೂ 1-2 ಪ್ರೋಗ್ರಾಮ್ ಹಾಕಿಸ್ತೀನಿ. ಥ್ಯಾಂಕ್ಸ್ ಅಪ್ಪ. ಆಮೇಲೆ ಈ ಪತ್ರಿಕೆಯವರಿಗೆ ಟಿವಿಯವರೆಗೂ ಹೇಳಿ ನಿಮ್ದೊಂದು ಸಂದರ್ಶನ ಹಾಕಿಸ್ತೀನಿ, ಒಳ್ಳೇದು. ಥ್ಯಾಂಕ್ಸ್ ಅಪ್ಪ. ಮಗಳೇ, ಅಲ್ಲಿ ಹಿಂದ್ಗಡೆ ಕಂಬಳಿ ಇಟ್ಟಿದ್ದೀನಿ ಪಡಸಾಲೆ, ಆಮೇಲೆ ತಂಗಳ ರೊಟ್ಟಿ ಇಟ್ಟಿದ್ದೀನಿ, ತಗೊಂಬ. ಸರಿ ಅಪ್ಪ. ಆವರೂಪದೋಳು ಬಂದರು ಸರಿಗೆ ಆವೇಶದೋಳು ನಿಂತರು ಸರಿ. ಬಾಮ ಬಾ. ತಗೋ ಅಪ್ಪ. ಪ್ರಾಕ್ಟೀಸ್ ಮಾಡಮ್ಮ ಚೆನ್ನಾಗಿ. ಸರಿ ಅಪ್ಪ. ಶ್ರುತಿ ಪೆಟ್ಟಿಗೆ ಹುಷಾರು. ಹೂ ಅಪ್ಪ. ತೋಟದಲ್ಲಿ ಹಣ್ಣುಗಳಿದ್ದಾವೆ, ಕಳ್ಳರು ಕೇಳಿದಂತೆ ನೋಡ್ಕೊಳ್ಬೇಕು, ಗೊತ್ತಾಯ್ತಾ? ಈಗ ನೋಡು, ಹೊಸ ಕಂಬಳಿ, ಹೊಸದು ತಗ. ಮಗ ರೊಟ್ಟಿ ತಿನ್ನು, ತಿಂದು ಮಲಗೋ.